ಗಳಗಳ ಎಂಬ ಅನುಕರಣವಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ಕಣ್ಣೀರಿಡು. ಬಟ್ಟೆ ಈ ಪದದ ಅರ್ಥ? ಅರಿವೆ. ಭೂತಕಾಲಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಬರೆದನು. ಮಾತೃಶ್ರೀ ಸಮಾನ ದೊಡ್ಡಮ್ಮನಿಗೆ. ಗಾಳಿ ನನ್ನ ಗೆಳೆಯ, ನೀರು ನನ್ನ ಶತ್ರು, ಜೀವಿಯಲ್ಲಿ ನಾನು ಆದರೂ ಹರಡಿಕೊಳ್ಳುತ್ತೇನೆ, ಹಾಗಾದರೆ ನಾನ್ಯಾರು? ಬೆಂಕಿ. ಬೇಟೆಗಾರ ಒಂದು ಪಾರಿವಾಳವನ್ನು ಬೇಟೆ ಮಾಡಿದನು. ಈ ವಾಕ್ಯದಲ್ಲಿ ಪುಲ್ಲಿಂಗ ರೂಪ? ಬೇಟೆಗಾರ. ಸುಖ ದುಃಖ ಒಂದೇ ನಾಣ್ಯದ ಡ್ಯಾಶ್ ಗಾದೆ ಪೂರ್ಣಗೊಳಿಸಿ. ಎರಡು ಮುಖಗಳು. ದ.ರಾ ಬೇಂದ್ರೆಯವರ ಅಂಕಿತ ನಾಮ? ಅಂಬಿಕಾತನಯ ದತ್ತ. ಆರಂಭಿಸುವ ಪದದ ವಿರುದ್ಧಾರ್ಥಕ? ಮುಕ್ತಾಯಗೊಳಿಸು. ಕೆಳಗಿನವುಗಳಲ್ಲಿ ಕ್ರಿಯಾಪದಕ್ಕೆ ಉದಾಹರಣೆ? ಆಡು. ಮನಸ್ಸು ಕಲಕು. ಭಾವನೆಗಳನ್ನು ಕಡದು. ಈ ವಾಕ್ಯದಲ್ಲಿನ ಮನಸ್ಸು ಕಲಕು ನಂತರ ಬರುವ ಲೇಖನ ಚಿಹ್ನೆ ಯಾವುದು? ಸಮಚಿಹ್ನೆ. ವಟವಟ ಎಂದು ಅನುಕರಣವಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ಮಾತಾಡು. ಭೂಮಿ ಇದರ ಸಮಾನಾರ್ಥಕ ಪದ? ಧರೆ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ? ರಾಮ. ಹರವಿ ಮಾಡೋನ್ಯಾರ ನೆತ್ತಿಗೂದಲ ತಪವ? ವಾಕ್ಯ ಸರಿಪಡಿಸಿ ಬರೆಯಿರಿ. ನೆತ್ತಿಗೂದಲ ಹರವಿ ತಪವ ಮಾಡೋನ್ಯಾರ. ಗಪಗಪ ಎಂಬ ಅನುಕರಣವಯ ನುಡಿಯು ಈ ಕೆಳಗಿನ ಯಾವ ಕ್ರಿಯೆಯನ್ನು ಸೂಚಿಸುತ್ತದೆ? ತಿನ್ನು. ಭತ್ತವನ್ನು ತಪ್ಪು ಮಣ್ಣಿನಲ್ಲಿ ಬೆಳೆಯುತ್ತಾರೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ? ಕಪ್ಪು. ಮಹಾಪ್ರಾಣಕ್ಕೆ ಉದಾಹರಣೆ? ಬ. ಗಡ ಈ ಪದದ ಸಮಾನಾರ್ಥಕ ಪದ? ದಂಡೆ. ಕೆಳಗಿನವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯ ಯಾವುದು? ಮಗು ಸ್ಕೂಲಿಗೆ ಹೋಗಲು ಅಳುತ್ತದೆ.